ನೋಡಿ, ಹಿರಿಯ ನಾಗರಿಕೆ ಒಂದು ಸೀಟಿನ ವ್ಯವಸ್ಥೆ ಇಲ್ಲ. ಯಾಕಪ್ಪ ಅಂತಂದ್ರೆ ಆ ಥರ ಸಾರಿಗೆ ವ್ಯವಸ್ಥೆ ಇದೆ. ನೋಡಿ ಅವರು ಯಾವ ಥರ ಕೂತ್ಕೊಂಡಿದ್ದಾರೆ. ಇವರು ಹಿರಿಯ ನಾಗರಿಕೆ ಅಂತಂದು ದೊಡ್ಡದ ಭಾಷಣ ಮಾಡುತ್ತಾರೆ. ಎಲ್ಲೆಲ್ಲಿ ವೇದಿಕೆ ಮೇಲೆ ಅವ್ರಿಗೆ ನಾವು ಮೊದಲು ಆದ್ಯತೆ ಕೊಡಬೇಕು, ಅವರಿಗೆ ಆದ್ಯತೆ ಕೊಡ್ಬೇಕಂತ ಹೇಳ್ತಾರಲ್ಲ. ಇವರು ಸುಳ್ಳು ಆಶ್ವಾಸನೆ ಯಾಕೆ ಕೊಡಬೇಕು? ಜನಸಾಮಾನ್ಯರಿಗೆ ಸರಿಯಾಗಿ ಒಂದು ಸಾರಿಗೆ ವ್ಯವಸ್ಥೆ ಮಾಡಲಾಗದಂಥ ಸರ್ಕಾರ ನಮ್ಮ ತೆರಿಗೆ ದುಡ್ಡನ್ನು ಎಷ್ಟು ತಿಂತಿದ್ದಾರೆ. ಇವ್ರದ್ದು ವರ್ಷಕ್ಕೆ ಡಬಲ್ ಆಗ್ತಾನೇ ಇರುತ್ತೆ ಅವ್ರದ್ದು ದುಡ್ಡು. ಆದರೆ ಜನಸಾಮಾನ್ಯರಿಗೆ ಓಡಾಡಲಿಕ್ಕೆ ಒಂದು ಸಾರಿಗೆ ಸರಿಯಾಗಿ ಒಂದು ಬಸ್ಸನ್ನು ಬಿಡ್ತಾ ಇಲ್ಲ. ಅವ್ರು ನೋಡಿದರೆ ಹೆಲಿಕಾಪ್ಟ್ರು, ವಿಮಾನದಲ್ಲಿ, ದೊಡ್ಡ ದೊಡ್ಡ ಕಾರ್ನಲ್ಲಿ ಅಡ್ಡಾಡಿರ್ತಾರೆ. ಆದರೆ ಜನಸಾಮಾನ್ಯರಿಗೆ ಏನಿದೆ ನೋಡಿ, ಈ ಥರ ಕೂತ್ಕೋಬೇಕು, ತಳಗೆ ಅವ್ರ ಮೇಲೆ ಕೂತ್ಕೋಬೇಕು. ಜನಸಾಮಾನ್ಯರೇ ಓಟ್ ಹಾಕಲಿಲ್ಲ ಅಂತಂದ್ರೆ ಅವರು ಹೆಲಿಕಾಪ್ಟರ್ ಮೇಲೆ, ವಿಮಾನ ಮೇಲೆ ನೋಡ್ರಿ ಅವರೆಲ್ಲ ತುಳಿದಾಡಿ ಕಾಲು ಇಟ್ಟು ಹೋಗ್ಬೇಕು ಅಡ್ಡಾಡೋರು. ಆ ಥರ ಪರಿಸ್ಥಿತಿ ಇದೆ. ಎಷ್ಟಂತ ನಿಂದಿರ್ತಾರೆ. ಒಂದು ಹಾವೇರಿಯಿಂದ ಒಂದು ಹೆಬ್ಬಾಳ ಕಡೆ ಹೋಗ್ಬೇಕಂತಂದ್ರೆ ಒಬ್ಬರು ಮಹಿಳೆ 2-3 ತಾಸು ಬೇಕು ನಿಂತ್ಕೊಳ್ಳೋದಾಗುತ್ತೆ. ಯಾರು ನಿಂತ್ಕೊಳ್ಳೋದಾಗುತ್ತೆ ಹೇಳ್ರಿ? ನೋಡ್ರಿ ಇವೆಲ್ಲ ಕಾಲು ಟಚ್ ಆಗುತ್ತೆ, ಕಾಲು ಎಲ್ಲಿ ಬೇಕಲ್ಲಿ ಇಡ್ಬೋದು. ಈ ಥರ ವ್ಯವಸ್ಥೆ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಇರ್ಬೋದು, ಮತ್ತೊಂದು ಕುಟುಂಬದಲ್ಲಿ ಕೂತ್ಕೊಳ್ಬೋದು. ಇವತ್ತು ಆ ಥರ ಪರಿಸ್ಥಿತಿ ಇದೆ. ಇದು ಹಿಂಗೆ ಮುಂದುವರೆದ್ರೆ ಇನ್ನೇನು ಭಾಳ ದಿನ ಉಳಿಯಂಗಿಲ್ಲ. ಅದ ಈಗ ಅವರು ಹೇಳ್ತಿದ್ರು ಅದೇ ರೀ. ಈಗ ಹೆಬ್ಬಾಳ ಕಡೆ ಇದೊಂದು ಬಸ್ ಬಿಟ್ರೆ ಬೇರೆ ಕಡೆ ಹೋಗೋದಕ್ಕೆ ಇರಂಗಿಲ್ಲ. ಹೀಗಾಗಿ ಏನೋ ತ್ರಾಸ ಆದರೆ ಇದೇ ಬಸ್ಸಲ್ಲೇ ಹೋಗುತ್ತಾರೆ ಮಹಿಳೆಯರು ಮತ್ತು ಹಾಗೂ ಯುವಕರು, ವೈದ್ಯರು ಎಲ್ಲರೂ ಹೋಗುತ್ತಾರೆ. ಹೀಗಾಗಿ ಏನು ಮಾಡ್ತಾರೆ ಇವರೆಲ್ಲ ಅಧಿಕಾರಿಗಳಾಯ್ತು, ಒಬ್ಬ ಜನಪ್ರತಿನಿಧಿ ಆದಂಥ MLA ಅವರು, ಇವರೆಲ್ಲ ಮೀಟಿಂಗ್ ಎಲ್ಲ ಹೋಗಿರ್ತಾರೆ. ಮೀಟಿಂಗ್ನಲ್ಲಿ ಏನು ಮಾಡ್ತಾರೆ ಇವರು? ಸುಮ್ಮನೆ ಮೀಟಿಂಗ್ ಮಾಡಿ ಸುಳ್ಳು ಆಶ್ವಾಸನೆ ಕೊಟ್ಟು ಬರುತ್ತಾರೆ ಅಧಿಕಾರಿಗಳಿಗೆ. ಹಿಂಗಾದ್ರೆ ಮುಂದಿನ ದಿನದಲ್ಲಿ ಡೆಂಗೆ ಎದ್ದು ಬೆಂಕಿ ಇಡುವ ಕಾಲ ಇನ್ನೇನು ಭಾಳ ದಿನ ಉಳಿದಲ್ಲ. ಜನಸಾಮಾನ್ಯರ ರೊಚ್ಚಿಗೆದ್ರೆ ಎಲ್ಲ ಕಚೇರಿಗಳಿಗೆ ಎಲ್ಲ ಬೆಂಕಿ ಇಡುವ ಸ್ಥಿತಿಯಲ್ಲಿ ಇದ್ದಾರೆ ಇವಾಗ. ಆದ್ರೆ ಸತ್ತು ಹೋಗೋದು ಅಧಿಕಾರಿಗಳು ಅಷ್ಟೇ. ಇನ್ನು ಮುಂದಿನ ದಿನದಲ್ಲಿ ಎಲ್ಲೆಲ್ಲಿ ಕಚೇರಿಗಳು ಅದಾವೆ ಅಲ್ಲೆಲ್ಲಿ ಬೆಂಕಿ ಹಚ್ಕೊಂತ ಹೋಗೋದಿನ ಅಷ್ಟೇ ಮುಂದಿನ ದಿನದಲ್ಲಿ. ಇದೇ ಒಂದು ಎಚ್ಚರಿಕೆ ಮುಂದಿನ ದಿನದಲ್ಲೇ.